ಸ್ವಾಮಿ. ಸ್ವಾಮಿ, ಇದೇನಿದು ಕೈಯಲ್ಲಿ ಚೀಲ? ಇದು ಭೂತಾಯಿ ನಮಗೆ ಕೊಟ್ಟ ಬಂಗಾರದ ಫಸಲು ಕಣೆ, ಬಂಗಾರದ ಫಸಲು. ಮಗ, ಈ ವರ್ಷವಾದರೂ ರೈತ ನೆಮ್ಮದಿಯಿಂದ ಬದುಕುವಂತಾಗಿದೆ. ಸ್ವಾಮಿ, ಈ ಸಲ ಆದ್ರೂ ನಮ್ಮ ಕಾಯಿಪಲ್ಯಕ್ಕೆ ಚೆನ್ನಾಗಿ ಬೆಳೆ ಬಂದಿದೆ ತಾನೆ? ಅನ್ನುವುದೇನಿದೆ ಮಂಗಳ, ಬದನೆಕಾಯಿ ಕೆಜಿಗೆ 80 ರೂಪಾಯಿ, ಟೊಮೆಟೊ ಹಣ್ಣು ಕೆಜಿಗೆ 100 ರೂಪಾಯಿ, ಬೆಂಡೆಕಾಯಿ 120 ರೂಪಾಯಿ, ಹಸಿಮೆಣಸಿನಕಾಯಿ 150 ರೂಪಾಯಿ. ಇದರಂತೆ ಪ್ರತಿದಿನದ ಗಳಿಕೆ 8,000 ರೂಪಾಯಿ ಆಗುತ್ತದೆ. ಹೀಗೆ ಆದರೆ ಒಂದು ತಿಂಗಳಲ್ಲಿ ನಾನು ಸಾಹುಕಾರ ಆಗಿಬಿಡ್ತೀನಿ ಚಿನ್ನ, ಸಾಹುಕಾರ. ಸ್ವಾಮಿ, ಮಂಗಳ, ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಸ್ವಾಮಿ, ನಿತ್ಯ ನೀವು ಹಗಲಿರುಳು ನಿಮ್ಮ ಜೀವನದಲ್ಲಿ ಕಷ್ಟಪಡುವುದನ್ನು ನೋಡಿ, ನಿತ್ಯ ನೀವು ಹೊಲದಲ್ಲಿ ನೀರಾಸಿ ಕಷ್ಟಪಟ್ಟಿದ್ದನ್ನು ನೋಡಿದ್ರೆ ನನಗೆ ಕಣ್ಣೀರು ಬರದೇ ಇರ್ತೀನಿ ಸ್ವಾಮಿ. ಹೇ ಹುಚ್ಚಿ, ಈ ರೈತ ಹುಟ್ಟಿದೆ ಕಷ್ಟವೆಂಬ ನೊಗಕ್ಕೆ ಹೆಗಲು ಕೊಟ್ಟು, ಸುಖವೆಂಬ ಉಡಿ ಕಟ್ಟಿ ಸಂತೋಷವೆಂಬ ಬೀಜವನ್ನು ಬಿತ್ತಿ ಬೆಳೆಯಲು. ಮಂಗಳ, ಸ್ವಲ್ಪ ನಗು. ನೀ ನಕ್ಕರೆ ಚಂದ, ನೀ ನತ್ತರೆ ಇನ್ನೂ ಚಂದ. ಎಲ್ಲಿ ಸ್ವಾಮಿ, ನಿಮ್ಮಂಥ ಮುಗ್ಧ ಮನಸ್ಸಿನ ವ್ಯಕ್ತಿಯನ್ನ ನನ್ನ ಬಾಳಿನಲ್ಲಿ ಶಕ್ತಿಯನ್ನಾಗಿ ಪಡೆದ ನಾನೇ ಧನ್ಯಳು ಸ್ವಾಮಿ, ಧನ್ಯಳು. ನಿಮ್ಮ ಒಂದೊಂದು ಮಾತುಗಳನ್ನು ನಾನು ಅರ್ಥೈಸ್ಕೊಂಡ್ರೆ ಸ್ವಾಮಿ, ನನಗೆ ಈಗಲೇ ಸ್ವರ್ಗ ಕಂಡಂತಾಗುತ್ತೆ. ನನಗೂ ಕೂಡ ಅಷ್ಟೇ ಮಂಗಳ, ನನಗೂ ಕೂಡ ಅಷ್ಟೇ. ನಿನ್ನ ಒಂದೊಂದು ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಿಕೆ ಕತ್ತಿನಂತೆ, ಬಹಳ ಅಮೂಲ್ಯವಾದ ಮಾತುಗಳು. ಮಂಗಳ, ನಿನ್ನನ್ನು ಪಡೆದ ನಾನು ಕೂಡ ಧನ್ಯವಾದವೇ. ಅಂದಾಗ ರೈತನೆಂಬ ಹೆಸರು ನಾಡಿನ ಉಸಿರಾಗಿದೆ ಸ್ವಾಮಿ. ನಿಮ್ಮಂಥ ರೈತನು ನಕ್ನೆ ಜಗವೆಲ್ಲ ಸಕ್ರಿಯ ಆಗುತ್ತೆ. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ ನ್ಯಾಯ ನೀತಿಗಳೇ ನನ್ನ ಉಸಿರು. ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಹಸಿರು. ನಿತ್ಯ ತಿರುಗುವ ಕಾಲಚಕ್ರದಲ್ಲಿ ನಾವು ತುತ್ತು ಅನ್ನಕ್ಕಾಗಿ ಬದುಕಬಾರದು. ಸದಾ ನೆರಳು ಕೊಟ್ಟು ಹಣ್ಣು ಕೊಡುವ ಹೆಮ್ಮರವಾಗಿ ಬದುಕಬೇಕು ಮಂಗಳ, ಹೆಮ್ಮರವಾಗಿ ಬದುಕಬೇಕು. ಅದುವೇ ಈ ಜೀವನ. ಸ್ವಾಮಿ, ನಿಮ್ಮ ಮಾತಿಗೆ ನಾನು ಮನಸೋತು ಹೋದೆ. ಬನ್ನಿ ಹಾಗಾದ್ರೆ ಸ್ನಾನಕ್ಕೆ. ನಿಲ್ಲೆ ಚಿನ್ನ, ಸಂತಸದ ಸಮಯದಲ್ಲಿ ಗರಿಬಿಚ್ಚಿ ಹಾಡುವ ನನ್ನೊಂದಿಗೆ. ಪತಿದೇವನ ಮಾತೆಂದಾದ್ರೂ ಮೀರುದುಂಟೆ? ನಿಮ್ಮಿಷ್ಟವೇ ನನ್ನಿಷ್ಟ. ನೀನೇ ಜೀವನ, ನೀನೇ ಜೀವನ, ನನಗಾಗಿ ನೀ ಜೀವನ, ನನಗಾಗಿ ನೀ, ನಿನಗಾಗಿ ನಾ, ನನಗಾಗಿ ನೀ, ನಿನಗಾಗಿ ನಾ, ಕೊನೆವರೆಗೂ ಬದುಕಬೇಕು.
ಜೀವನ ನೀನೇ ಜೀವನ ನನಗಾಗಿ ನೀ ನಿನಗಾಗಿ ನನಗಾಗಿ ನೀ ನಿನಗಾಗಿ ಕೊನೆವರೆಗೂ ಬದುಕಬೇಕು. ಅಣ್ಣ ಧರ್ಮರಾಜಣ್ಣ, ಬಾ ಸೋದರ, ಯಾಕೋ ತಡವಾಗಿ ಬಂದಿಲ್ಲಪ್ಪ? ಕುರಿಮರೆ ಜೊತೆ ಗುದ್ದಾಡತ್ಲೆ ತಡವಾಗಿ ಬಿಡ್ತಾನ, ತಡವಾಗಿ ಬಿಡ್ತೀನಿ. ಅಣ್ಣ, ದಿನಾಲು ಈತ ಹೇಳುವುದೆಲ್ಲ ಬರೀ ಸುಳ್ಳು. ಇವನ ಮಾತನ್ನು ಕೇಳ್ತಾ ಹೊರಟ್ರೆ ಕೋರ್ಟು ಕಚೇರಿಗೆ ಹೋಗೋ ಸಮಯ ದೂರ ಉಳಿದಿಲ್ಲಣ್ಣ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಹೌದಣ್ಣ, ಹೌದು. ಇಡೀ ಸುತ್ತ 10 ಹಳ್ಳಿ ಜನ ಸುಮ್ಮನಿರುವಾಗ ಈತನೊಬ್ಬನೇ ಆ MLA ವೀರನಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣು ಕೂಡ ಕೊಡುವುದಂತ ಹೇಳಿ ಅವರಿಗೆ ಸವಾಲಾಕಿ ತಾಕತ್ತಿದ್ರೆ ನೋಡ್ತೀನಂತ ಹೇಳಿ ಬಂದಿದ್ದಾನಂತನ. ಇವನಿಗೇಕೆ ಬೇಕಣ್ಣ ರೈತ ಚಳವಳಿ ಹೋರಾಟ? ಶಶಿಧರ, ಇದು ರೈತ ಚಳವಳಿ ಹೋರಾಟ ಅಲ್ಲಪ್ಪ, ಇದು ನಮ್ಮಂತ ದನ ಕುರಿ ಮೇಸೋ ಜನರ ಹೋರಾಟ. ಆ ರೈತರು ಈ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆದು ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಹೊಲ ಅದು. ಅದನ್ನು ಬಿಟ್ಟು ಬೇರೆ ಕಡೆ ಖರಾಬು ಭೂಮಿ ನೋಡ್ಕೊಂಡರೆ ಅದು ನನ್ನ ತಪ್ಪ. ಅದು ನನ್ನ ದೃಷ್ಟಿಯಲ್ಲೇ ತಪ್ಪು. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತದೆ. ಪ್ರತಿಯೊಬ್ಬ ರೈತನ ಮನೆಯಲ್ಲಿ ಪಾತ ನೌಕರಿ ಆಗುತ್ತಾನೆ. ಅದರ ಚಿಂತೆ ನಿನಗೇಕೆ ಬೇಕು? ಕುರಿ ಕಾಯ್ದಷ್ಟೇ ನಿನ್ನ ಕೆಲಸ. ಅದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಯಿಸಬೇಕಪ್ಪ, ನೀನೇ ಹೇಳು. ಅಣ್ಣ, ಇವನ ಮಾತು ಮಿತಿ ಮೀರಿ ಹತ್ತಿತ್ತು. ಇದನ್ನು ಕೇಳ್ತಾ ನೀ ಸುಮ್ಮನೆ ನಿಂತಿರುವಿ. ನೀನಿವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಆ ಗೌಡ್ರ ತಂಟೆ ಬಿಡಿಸು. ಇಲ್ಲ ಅಂದ್ರೆ ಏನು ಮಾಡ್ತಿಲೇ ಬೇಕುಪ್ಪ? ನಿನ್ನ ಅವನ ಮಾತು ಕೇಳಿ ನಾನೇನು ಯುದ್ಧ ಕುರಿಗಳನ್ನು ಮಾರಬೇಕಾ? ಇಲ್ಲ, ಆ MLAಗೆ ಹೆದರಿ ಇವ ಕೊಡಬೇಕಾ? ಹೌದು, ಇವೆರಡರಲ್ಲಿ ಒಂದಾಗ್ಲೇಬೇಕು. ಸಾಧ್ಯವಿಲ್ಲ. ಶಶಿಧರ, ನೀನು ಸರಿಯಾಗಿ ಮಾತನಾಡು. MLA ಆದರೇನು, ಮಂತ್ರಿ ಆದರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಶಾಲೆ ಕಲಿತು ನನ್ನ ತಮ್ಮ ದೊಡ್ಡ ಸಾಹೇಬ ಆಗಲಿ ಅಂತ ನಾನು ಶಾಲೆ ಕಳಿಸಿದೆ. ನನಗೆ ಬುದ್ಧಿ ಹೇಳಕ್ಕೆ ಬರ್ತೀಯಾ? ನೀನಲ್ಲದೆ ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ರೆ ಆ ವೀರ ಸಿಂಧೂರ ಲಕ್ಷ್ಮಣ ಗೌಡನ ರುಂಡ ತೆಗೆದಂಗೆ ಅವರ ರುಂಡವನ್ನು ತೆಗೆದು ಬಿಡುತ್ತಿದ್ದೆ. ಹುಷಾರ್ ವೀರಣ್ಣ, ಈ ಧರ್ಮಣ್ಣನ ಎದುರಿಗೆ ನಿನ್ನ ಮಾತೆ? ವೀರ, ನೀನೀಗ ಒಳಗೆ ಹೋಗು ಅಷ್ಟೇ. ಯಾಕಣ್ಣ, ಇವನ ಮಾತು ಕೇಳಿ ನೀನು ಕೂಡ MLAಗೆ ಹೇಡಿ ಆಗುವಂತೀಯ? ಇಲ್ಲ, ಈ ಜಗದ ರೈತರೆಲ್ಲ ಅವನಿಗೆ ತಲೆ ಬಾಗು ಅಂತೀಯ? ಬೀರು, ಒಳಗೆ ಹೋಗು. ಮಂಗಳ, ಇವನನ್ನು ಕರೆದುಕೊಂಡು ಒಳಗೆ ಹೋಗು. ಸರಿ, ಬಾತಿಗೆ ಹೋಗೋಣ. ಅಣ್ಣ, ಇವನ್ಯಾರಣ್ಣ ನನಗೆ ಬುದ್ಧಿ ಹೇಳಲಿಕ್ಕೆ? ನೀನೇಕೆ ಇವನಿಗೆ ಇಷ್ಟು ಮಾತನಾಡಲು ಅಧಿಕಾರ ಕೊಟ್ಟಿರುವೆ? ಇವನೇನು ನನ್ನ ಸ್ವಂತ ಒಡ ಹುಟ್ಟಿದ ಅಣ್ಣನೇ? ಇವನೊಬ್ಬ ಅನಾಥ. ಶಶಿಧರ, ಇನ್ನೊಮ್ಮೆ ಸಂಬೋಧಿಸಬೇಡ ಅನಾಥ ಎಂಬ ಶಬ್ದ. ಇದನ್ನೆಲ್ಲ ನಿನಗೆ ಯಾರು ಹೇಳ್ಕೊಟ್ರು? ಅವನ ಚರಿತ್ರೆ ನಿನಗೇನು ಗೊತ್ತು? ಇದನ್ನೆಲ್ಲ ನಿನಗೆ MLA ವೀರನಗೌಡ ಹೇರಬೇಕಲ್ಲವೇ? ಹೌದು, ನನಗೆ ಹೇಳಿದ್ದು ಆ MLA ವೀರನಗೌಡನೇ. ಆ ಮನೆ ಮುರುಕ ಗೌಡನ ಮಾತು ಕೇಳ್ತೀಯ ಶಶಿಧರ? ನಿನ್ನ ಮನೆ ಮುರಿದುಕೊಳ್ಳಲು ಬಯಸುತ್ತೇನೋ? ಶಶಿಧರ, ಆ ಗೌಡ ಮಾಡುವ ಕೆಲಸ ನಿನಗೆ ಸರಿ ಅನಿಸ್ತದೆ? ಹೇಳ್ಕೊಳ್ಳು, ಸರಿ ಅನಿಸ್ತಾ ಇದೆಯಾ?
ಈ ಧರ್ಮದ ನುಡಿಯನ್ನು ನೀನು ಕೇಳದಿದ್ದರೆ ಮುಂದೊಂದು ದಿನ ಈ ಧರ್ಮದ ನುಡಿಯು ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೆಲ್ಲ ಸರ್ವನಾಶ ಮಾಡುತ್ತದೆ. ಹುಷಾರ್. ನೀನು ಕೂಡ ವೀರನ ಮಾತನ್ನಾಡಿದರೆ ಅದನ್ನು ಎದುರಿಸಲು ನಾ ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡ್ರ ಮಾತೆ ವೇದವಾಕ್ಯ. ಶಶಿಧರ, ಶಿವ ಶಿವ, ನನ್ನ ತಮ್ಮ ಶಾಲೆ ಕಲಿತು ಸಾಹೇಬನಾಗಲೆಂದು ನಾನು ಬಯಸಿದನು. ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನೋ ಮಾತನಾಡ್ತಾನಲ್ಲಪ್ಪ, ಏನೇನೋ ಮಾತನಾಡ್ತಾನೆ. ಇದೇ ವಿಷಯ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ತುಂಬಿದ ವಿಷದ ಬೀಜ ಮೊಳಕೆ ಒಡೆದು ಹೆಮ್ಮರವಾಗಿ ಬಿಡುತ್ತದೆ. ನಾನೇನು ಮಾಡಲಿ?